ಕರ್ನಾಟಕ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಸಂವಿಧಾನ ಉಳಿಸಬೇಕು ಅಂತಕ್ಕಂಥದ್ದು ಮೂಲ ಆಶಯ. ಕರ್ನಾಟಕ ರಾಜ್ಯ ಮಟ್ಟಕ್ಕೆ ಬಂದಾಗ ಕರ್ನಾಟಕ ರಾಜ್ಯದಲ್ಲಿ 136 ಜನ ಶಾಸಕರ ಪಡ್ಕೊಂಡು 43% ವೋಟ್ನ ಪಡ್ಕೊಂಡು ಜನಗಳಿಂದ ಆಯ್ಕೆ ಆಗಿರೋ ಮುಖ್ಯಮಂತ್ರಿಗಳು ಇರಬೇಕಾದ್ರೆ ಅವರ ವಿರುದ್ಧ ನಡೀತಕ್ಕಂಥ ಷಡ್ಯಂತ್ರವನ್ನು ನಾವು ಖಂಡಿಸಲಿಕ್ಕೋಸ್ಕರ ಸೇರಿದ್ದೇವೆ. ಶೋಷಿತ ವರ್ಗಗಳಲ್ಲಿ ಎಲ್ಲ ಬ್ಯಾಕ್ವರ್ಡ್ ಕ್ಲಾಸು, ಮೈನಾರಿಟೀಸು, SC ST ಎಲ್ಲ ಆರ್ಗನೈಸೇಷನ್ ಒಟ್ಟಿಗೆ ಸೇರಿ ಹೇಳ್ತಾ ಇರೋದೇನೆಂದರೆ ನಮ್ಮ ರೆಪ್ರೆಸೆಂಟೇಟಿವ್ ಆಗಿರ್ತಕ್ಕಂಥ 6.5 ಕೋಟಿ ಕನ್ನಡಿಗರ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಕೂಡಲೇ ನಿಲ್ಲಿಸಬೇಕು. ಯಾರೋ ಒಬ್ಬರು ಕಂಪ್ಲೇಂಟ್ ಕೊಟ್ಟರು ನಮ್ಮ ಅದಕ್ಕೆ ಅದನ್ನು ಪರಿಶೀಲನೆ ಮಾಡ್ತೀರಾ, ನೇರ ಏಕಾಏಕಿ ನೋಟಿಸ್ ಕೊಡ್ತಕ್ಕಂಥ ಎಷ್ಟು ಸರಿ ಅನ್ನೋ ಪ್ರಶ್ನೆ ಕೇಳಲಿಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸಂವಿಧಾನ ಆಶಯಗಳನ್ನು ಈಡೇರಿಸಬೇಕು. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಯ್ಕೆಯಾದ ಸರ್ಕಾರಗಳ ಯಾವುದೇ ಕಾರಣಕ್ಕೂ ಬುಡಮೇಲು ಮಾಡಬಾರ್ದು, ಅದರಿಂದ ಸಂಚು ನಡಿಬಾರ್ದು. ನಡೀತಕ್ಕಂಥ ಕಾರ್ಯಕ್ರಮಗಳ ಅನುಷ್ಠಾನಗೊಳಿಸಲಿಕ್ಕೋಸ್ಕರ ಸಹಕಾರವನ್ನು ರಾಜ್ಯಪಾಲರು ಮಾಡಬೇಕು. ಅದನ್ನ ಬಿಟ್ಟು ರಾಜಕೀಯದ ತಂತ್ರಗಾರಿಕೆಯ ಭಾಗ ಆಗ್ತಕ್ಕಂಥದ್ದು ಅಥವಾ BJP ಅಂತಂದರೆ NDA ಅವರು ಯಾರಿದ್ದಾರೋ ಪಾರ್ಟ್ನರ್ JDS ಮತ್ತು BJP ಅವರು ಅವರ ಷಡ್ಯಂತ್ರಕ್ಕೆ ನಮ್ಮ ರಾಜ್ಯಪಾಲರು ಬಲಿಯಾಗಬಾರ್ದು. ಅದು ಆ ಷಡ್ಯಂತ್ರಕ್ಕಾಗಿ ಸಂಚಿಗಾಗಿ ನಮ್ಮ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಖಂಡಿಸಿದ್ದೇವೆ. ಅವರ ಮಿಸಸ್ ಆಗಿರ್ಬೋದು, ಅವರ ಮಿಸಸ್ಗಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಅವರ ಧರ್ಮಪತ್ನಿಗಿಂತ ಹೆಚ್ಚಾಗಿ ಈ ದೇಶದ ನಾಗರಿಕರು ನಮ್ಮ ಸೋದರಿ. ಆಕೆಗೆ ಜಮೀನು ಕಳ್ಕೊಂಡಿರ್ಬೇಕಾದ್ರೆ ಜಮೀನು ಕೊಡಬೇಕಾಗಿರ್ತಕ್ಕಂಥ ಸಂವಿಧಾನದ ಆಶಯ. ಆ ಕಾರಣಕ್ಕೋಸ್ಕರ ಅವ್ರು ಕೊಡಬೇಕಾದ್ರೆ ಜಮೀನನ್ನು ಕೊಡ್ರಿ. ರಾಜ್ಯ ಸರ್ಕಾರದಲ್ಲಿ ಯಾವುದೇ ಕಾರಣ ವಿನಾಕಾರಣವಾಗಿ ನೋಟಿಸ್ ಕೊಟ್ಟು ಅವರಿಗೆ ತೇಜೋವಧೆ ಮಾಡ್ತಕ್ಕಂಥ ಖಂಡಿಸ್ಲಿಕ್ಕೋಸ್ಕರ ಈ ಪ್ರೊಟೆಸ್ಟ್ನ ಮಾಡ್ತಾ ಇದ್ದೀವಿ. ಯಾರೋ ಒಬ್ಬ ವ್ಯಕ್ತಿ ಅಂದ್ರೆ ಯಾಕಂದ್ರೆ 2011ರಲ್ಲಿ ಯಡಿಯೂರಪ್ಪ ಪರವಾಗಿ ವಿರುದ್ಧವಾಗಿ ಕೊಟ್ಟಾಗ ಇದೇ ಸಿದ್ದರಾಮಯ್ಯ ವಿರೋಧ ಮಾಡಿದ್ರು. ಯಾರು ಸಿದ್ದರಾಮಯ್ಯ ಅವರು ಯಾರು ಕೊಟ್ಟಾಗ 2011ರಲ್ಲಿ ಅವರು ಕೇಸಲ್ಲಿ ಇದೇ ಅಬ್ರಾಹಿಂ ಅವರು ನೋಟಿಸ್ ಕೊಟ್ಟು ರಾಜ್ಯಪಾಲರಿಗೆ ಅವಾಗ ಒಳಗೆ ಹಾಕಿದ್ರು ಸಿದ್ದರಾಮಯ್ಯ ಯಡಿಯೂರಪ್ಪ ಅವ್ರನ್ನ. ನಿಮ್ಮ ಮಾಹಿತಿನೇ ಇಲ್ಲ ನಿಮಗೆ. ಸಿರಾಜುನ್ ಪಾಷಾ ಅವರು ಕಂಪ್ಲೇಂಟ್ ಕೊಟ್ಟಿದ್ದು ನೀವು ವಿಷಯ ತಿಳ್ಕೋಬೇಕಾಗ್ತದೆ. ಅವತ್ತು ಯಡಿಯೂರಪ್ಪನವರು ಜೈಲಿಗೆ ಹೋಗ್ತಾರೆ 2010-11ರಲ್ಲಿ. ಸಿರಾಜುನ್ ಪಾಷಾ ಅವರು ಕಂಪ್ಲೇಂಟ್ ಕೊಟ್ಟಿದ್ದು ವಕೀಲರು, ನಾಟ್ ಇಬ್ರಾಹಿಂ ಅಲ್ಲ. ಸೊ ಯುವರ್ ಕಂಪ್ಲೇಂಟ್ ಈಸ್ ರಾಂಗ್. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಆವಾಗ ಯಡಿಯೂರಪ್ಪನವರು ದುಡ್ಡು ಹೊಡೆದಿದ್ರು ಅಂತೇಳಿ ಮೇಲ್ನೋಟಕ್ಕೆ ಕಾಣ್ತಾ ಇತ್ತು. ಆವಾಗ ಲೋಕಾಯುಕ್ತ ರಿಪೋರ್ಟ್ ಇತ್ತು. ಆ ಕಾರಣಕ್ಕೋಸ್ಕರ ಅವ್ರ ಮೇಲೆ ನೋಟಿಸ್ನ ಜಾರಿ ಮಾಡಿದ್ರು. ಈಗ ಯಾವ ರಿಪೋರ್ಟ್ ಇದೆ ಸಿದ್ದರಾಮಯ್ಯನವ್ರ ಮೇಲೆ? ಯಾರು ಬೇಕಾದ್ರೂ ಭೇಟಿ ಆಗ್ಬೋದು, ನೀವು ಕೂಡ ಭೇಟಿ ಆಗ್ಬೋದು, ಯಾರು ಬೇಕಾದ್ರೂ ಕಂಪ್ಲೇಂಟ್ ಕೊಡ್ಬೋದು. ಅದರ ಸತ್ಯಾಂಶಗಳನ್ನು ತಿಳ್ಕೋಬೇಕಾಗ್ತದೆ. ಅದರಲ್ಲಿರ್ತಕ್ಕಂಥ ಸಾಕ್ಷ್ಯ ಆಧಾರಗಳನ್ನು ನೋಡಬೇಕಾಗ್ತದೆ. ಈಗಾಗಲೇ ಒಂದು PN ದೇಸಾಯಿ ಅಂತ ಒಂದು ಕಮಿಟಿ ರಚನೆ ಮಾಡಿದ್ದಾರೆ. ಅವರ ಫೈಂಡಿಂಗ್ಸಲ್ಲಿ ಬರಲಿ. ಅವ್ರ ಫೈಂಡಿಂಗ್ಸಲ್ಲಿ ಏನಾದರೂ ಬಂದು ತಪ್ಪು ಮಾಡಿದ್ದಾರೆ ಅಂತಂದರೆ ನೀವು ಕ್ರಮ ಕೈಗೊಳ್ಳಿ. ಯಾರು ಬೇಡ ಅಂತಾರೆ? ಸಿದ್ದರಾಮಯ್ಯನವರು ಕೂಡ ಒಬ್ಬ ಲಾಯರು, ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದೀವಿ. ಯಾವುದೇ ಕಾರಣ ಕೂಡ ಅಸಂವಿಧಾನಿಕವಾಗಿ ನೀವು ನೋಟಿಸ್ ಕೊಟ್ಟಿರ್ತಕ್ಕಂಥ ಹಿಂಪಡಿಬೇಕು ಅಂತಕ್ಕಂಥ ವಿಚಾರವನ್ನು ಮಂತ್ರಿ ಪರಿಷತ್ತು ತೀರ್ಮಾನ ಮಾಡಿದೆ. ಅದು ರಾಜ್ಯದ ತೀರ್ಮಾನ. ಕ್ಯಾಬಿನೆಟ್ನ ತೀರ್ಮಾನ ಬಿಕಮ್ಸ್ ದ ಡಿಸಿಷನ್ ಆಫ್ ದ ಪೀಪಲ್ ಆಫ್ ಕರ್ನಾಟಕ. ಸೊ ಹೌ ಕ್ಯಾನ್ ಯು ಗೋ ಅಗೇನ್ಸ್ಟ್ ಇಟ್? ಮುಂದಿನ ತಿಂಗಳ ಇವತ್ತಿಂದ ಈಗಿನಿಂದಲೇ ಪ್ರಾರಂಭ, ಗೆಲ್ಲುವವರೆಗೂ ಪ್ರಾರಂಭ, ಸಂವಿಧಾನ ಉಳಿಸಲವರೆಗೂ ಕೂಡ ಕೆಲಸ. ಎಲ್ಲ ತಯಾರಿಗೂ ಸಿದ್ಧ ಈ ನಾಗರಾಜ್ ಯಾದವ್. ಅವ್ರು ಮಾಡಬೇಕು. ಯಾಕೆಂದರೆ ರಚನಾತ್ಮಕ ಕೆಲಸ ಮಾಡುವಾಗ ಆರೋಗ್ಯವಾಗಿರಬೇಕು. ಪಾದಯಾತ್ರೆ ಮಾಡಿ ರಚನಾತ್ಮಕ ಒಂದು ಕೆಲಸ ಮಾಡ್ಲಿಕ್ಕೆ ವಿಧಾನಸಭೆಯಲ್ಲಿ ಎಲ್ಲ ಆರೋಗ್ಯ ಎಲ್ಲ ಕೆಟ್ಟೋಗ್ಬಿಟ್ಟಿದೆ. ಹಾಗಾಗಿ ಪಾದಯಾತ್ರೆ ಮಾಡಿ ಸ್ವಲ್ಪ ಫಿಟ್ಟಾಗಿ ಬರ್ಲಿಕ್ಕೆ ಬೆಳಗಾವಿಯಲ್ಲಿ ಸೆಷನ್ ನಡೀತದೆ. ನಾಗರಾಜ್ ಯಾದವ್ ಇಡ್ತಾನೆ. ಲೆಟ್ ಅಸ್ ಡಿಬೇಟ್. ಹಾಗಾಗಿ ಹೇಳ್ತಾ ಇದ್ದೀನಿ, ಅವ್ರು ಮಾಡಿದಂಥ ಪಾಪಗಳನ್ನು ತೊಳ್ಕೊಳ್ಳಿಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾ ಇದ್ರು ಅಂದ್ಕೊಂಡಿದ್ದೀನಿ. ಮಾಡಲಿಕ್ಕೆ ಕೆಲಸ, ದೇ ಬಿಕಮ್ ಅನ್ಎಂಪ್ಲಾಯ್ಡ್. ಕೆಲಸ ಇಲ್ಲ ಮಾಡಲಿಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ, ನಡೆಸಲಿ. ಆದರೆ ರಾಜ್ಯದ ಜನ ಸತ್ಯವನ್ನು ಮಾತ್ರ ಒಪ್ಕೊಳ್ತಾರೆ. ಎಂದೂ ಕೂಡ ಆ ಅಸತ್ಯಕ್ಕೆ ಬೆಲೆ ಕೊಡೋದಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.